Hello everyone, welcome back to my YouTube channel. So ಹಿಂದೆ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಟೈಪ್ಸ್ ಆಫ್ ಸೆಂಟೆನ್ಸಸ್ ಗಳನ್ನ ಹೇಳ್ಕೊಡುವಾಗ ಅಸರ್ಟಿವ್ಸ್ ಅಂಡ್ ಇಂಟರಾಗೇಟಿವ್ಸ್ ಅಂದ್ರೆ ಸರಳ ವಾಕ್ಯಗಳು ಅಥವಾ ಸಾಮಾನ್ಯ ವಾಕ್ಯಗಳು ಮತ್ತು ಪ್ರಶ್ನಾರ್ಥಕ ವಾಕ್ಯಗಳ ಬಗ್ಗೆ ಹೇಳ್ಕೊಟ್ಟಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಅದರ ನೆಕ್ಸ್ಟ್ ಅಂದ್ರೆ ಇಂಪೆರೇಟಿವ್ ಸೆಂಟೆನ್ಸಸ್ ಗಳು ಅಂದ್ರೆ ಏನು, ಇದನ್ನ ಎಲ್ಲಿ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ವಾಟ್ ಈಸ್ ಆನ್ ಇಂಪೆರೇಟಿವ್ ಸೆಂಟೆನ್ಸ್? ಒಂದು ಇಂಪೆರೇಟಿವ್ ಸೆಂಟೆನ್ಸ್ ಅಂದ್ರೆ ಏನು ಅಂತ ಹೇಳೋದಾದ್ರೆ a sentence which order or command. ಯಾವುದಾದ್ರೂ ಒಂದು ವಾಕ್ಯ ನಮಗೆ ಆದೇಶ ಅಥವಾ ಆಜ್ಞೆಯನ್ನ ಕೊಟ್ರೆ ಅದು ಇಂಪೆರೇಟಿವ್ ಸೆಂಟೆನ್ಸ್ ಆಗಿರುತ್ತೆ. ಅಂಡ್ ದೆನ್ ಎ ಸೆಂಟೆನ್ಸ್ ದಟ್ ಮೇಕ್ಸ್ ಅ ರಿಕ್ವೆಸ್ಟ್. ಯಾವ ಸೆಂಟೆನ್ಸ್ ಮೂಲಕ ವಾಕ್ಯದ ಮೂಲಕ ನಾವು ಒಂದು ಮನವಿಯನ್ನ ಮಾಡ್ಕೊಳ್ತೀವೋ ಅದು ಕೂಡ ಇಂಪೆರೇಟಿವ್ ಸೆಂಟೆನ್ಸ್ ಆಗಿರುತ್ತೆ. ಅಂಡ್ ದೆನ್ ಎ ಸೆಂಟೆನ್ಸ್ ದಟ್ ಗಿವ್ಸ್ an advice or a suggestion. ಯಾವುದಾದ್ರೂ ಒಂದು ವಾಕ್ಯ ನಮಗೆ ಅಡ್ವೈಸ್ ಮಾಡೋದು ಅಂದ್ರೆ ಒಂದು ಸಲಹೆಯನ್ನ ನೀಡೋದಾದ್ರೆ ಆ ಸೆಂಟೆನ್ಸ್ ಕೂಡ ಇಂಪೆರೇಟಿವ್ ಸೆಂಟೆನ್ಸ್ ಆಗಿರುತ್ತೆ. ಅಂಡ್ ಲಾಸ್ಟ್ಲಿ ಅ ಸೆಂಟೆನ್ಸ್ ವಿಚ್ ಪ್ರೊವೈಡ್ಸ್ ಇನ್ಸ್ಟ್ರಕ್ಷನ್. ಯಾವುದಾದ್ರೂ ಒಂದು ವಾಕ್ಯ ನಮಗೆ ಸೂಚನೆಗಳನ್ನ ಕೊಟ್ರೆ ಅದು ಕೂಡ ಇಂಪೆರೇಟಿವ್ ಸೆಂಟೆನ್ಸ್ ಆಗಿರುತ್ತೆ. ಸೊ ಇಂಪೆರೇಟಿವ್ ಸೆಂಟೆನ್ಸ್ ಅಂದ್ರೆ ಅದು ಆರ್ಡರ್ಸ್ ಆರ್ ಕಮೆಂಡ್ ಆಗಿರಬಹುದು, ರಿಕ್ವೆಸ್ಟ್ ಆಗಿರಬಹುದು, ಸಜೆಷನ್ಸ್ ಆರ್ ಅಡ್ವೈಸ್ ಆಗಿರಬಹುದು, ಅಥವಾ ಅದು ಒಂದು ಇನ್ಸ್ಟ್ರಕ್ಷನ್ ಕೂಡ ಆಗಿರಬಹುದು. ಸೊ ಇವೆಲ್ಲದಕ್ಕೂ ಕೂಡ ಈಗ ನಾವು ಒಂದಷ್ಟು ಉದಾಹರಣೆಗಳನ್ನ ತಿಳ್ಕೊಳ್ಳೋ ಮೂಲಕ ಇನ್ನಷ್ಟು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ. ಇಂಪೆರೇಟಿವ್ ಸೆಂಟೆನ್ಸಸ್ ಗಳಿಗೆ ಕೆಲವೊಂದು ಎಕ್ಸಾಂಪಲ್ ಗಳನ್ನ ನೋಡೋದಾದ್ರೆ ಫಸ್ಟ್ ಒನ್, ಶಟ್ ದ ಡೋರ್. ಬಾಗಿಲನ್ನ ಮುಚ್ಚು. ಸೊ ಇಟ್ ಈಸ್ ಆನ್ ಆರ್ಡರ್. ಸೊ ಶಟ್ ದ ಡೋರ್ ಅಥವಾ ಬಾಗಿಲನ್ನ ಮುಚ್ಚು ಅನ್ನೋದು ಒಂದು ಆರ್ಡರ್ ಆಗಿರುತ್ತೆ. ಸೊ ಆರ್ಡರ್ ಆಗಿರೋದ್ರಿಂದ ಇದು ಇಂಪೆರೇಟಿವ್ ಸೆಂಟೆನ್ಸ್. ಅಂಡ್ ದೆನ್ ಪ್ಲೀಸ್ ಶಟ್ ದ ಡೋರ್. ಸೊ ಸೆಂಟೆನ್ಸ್ ಅದೇ ಇದೆ, ಬಟ್ ಹಿಯರ್ ಅಟ್ ದ ಬಿಗಿನಿಂಗ್ ವಿ ಯೂಸ್ಡ್ ಪ್ಲೀಸ್. ಅಂದ್ರೆ ಪೊಲೈಟ್ ಆಗಿ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಪ್ಲೀಸ್ ಶಟ್ ದ ಡೋರ್, ದಯವಿಟ್ಟು ಬಾಗಿಲನ್ನ ಮುಚ್ಚು. ಸೊ ಇಟ್ಸ್ ಎ ರಿಕ್ವೆಸ್ಟ್. ಸೊ ಇದೊಂದು ರಿಕ್ವೆಸ್ಟ್ ಆಗಿರೋದ್ರಿಂದ ಇದು ಕೂಡ ಇಂಪೆರೇಟಿವ್ ಸೆಂಟೆನ್ಸ್. ಅಂಡ್ ದೆನ್ ಕಮ್ ಹೋಮ್ ಬಿಫೋರ್ ಸನ್ಸೆಟ್. ಸೂರ್ಯ ಮುಳುಗೋದಕ್ಕೆ ಮೊದಲು ಮನೆಗೆ ಬಂದು ಬಿಡು. ಸೊ ಇಟ್ ಈಸ್ ಅ ಸಜೆಷನ್ ಆರ್ ವಿ ಕ್ಯಾನ್ ಸೇ ಇಟ್ ಈಸ್ ಅನ್ ಅಡ್ವೈಸ್. ಇದೊಂದು ಸಲಹೆ ಆಗಿದೆ. ಸೊ ಇದು ಕೂಡ ಇಂಪೆರೇಟಿವ್ ಸೆಂಟೆನ್ಸ್ ಆಗಿರುತ್ತೆ. ಅಂಡ್ ಲಾಸ್ಟ್ ಒನ್, ಡೋಂಟ್ ಲೀವ್ ದ ಡೋರ್ ಓಪನ್. ಬಾಗಿಲನ್ನ ತೆರೆದು ಇಡಬೇಡ. ಸೊ ಇಟ್ ಈಸ್ ಅನ್ ಇನ್ಸ್ಟ್ರಕ್ಷನ್. ಇದೊಂದು ಸೂಚನೆ ಆಗಿದೆ. ಸೊ ದಿಸ್ ಈಸ್ ಅನ್ ಇನ್ಸ್ಟ್ರಕ್ಷನ್. ಸೊ ಈ 4 ಸೆಂಟೆನ್ಸ್ಗಳು ಕೂಡ ಇಂಪೆರೇಟಿವ್ ಸೆಂಟೆನ್ಸಸ್ಗೆ ಎಕ್ಸಾಂಪಲ್ಸ್ ಆಗಿದೆ. ಸೊ ಇಂಪೆರೇಟಿವ್ ಸೆಂಟೆನ್ಸಸ್ ಅಂದ್ರೆ ಅವು ಆರ್ಡರ್ಸ್ ಅಂಡ್ ಕಮೆಂಡ್ಸ್, ರಿಕ್ವೆಸ್ಟ್ಸ್, ಅಡ್ವೈಸಸ್ ಅಂಡ್ ಇನ್ಸ್ಟ್ರಕ್ಷನ್ಸ್ ಆಗಿರುತ್ತೆ. ಸೊ ಈಗ ನಿಮಗೆ ಇಂಪೆರೇಟಿವ್ ಸೆಂಟೆನ್ಸ್ ಅಂದ್ರೆ ಏನು, ಅದನ್ನ ಎಲ್ಲಿ ಹೇಗೆ ಯೂಸ್ ಮಾಡಬೇಕು ಅನ್ನೋದು ಖಂಡಿತ ಅರ್ಥ ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಂದ್ರೆ ಏನು, ಅದನ್ನ ಎಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಅನ್ನ ನೀಡೋದನ್ನ ಮರಿಬೇಡಿ. ಹಾಗೆ ಇಂಗ್ಲಿಷ್ ಅನ್ನ ಕಲಿಯೋ ಆಸಕ್ತಿ ಇರೋ ಬೇರೆಯವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ನೀವು ಚಾನಲ್ಗೆ ಹೊಸಬರಾಗಿದ್ರೆ ಮಿಸ್ ಮಾಡದೆ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.